ನಮಸ್ಕಾರಗಳು ನಮ್ಮ MLA ಸಾಹೇಬರಿಗೆ, ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರಿಗೂ ಮತ್ತು ನಮ್ಮ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ನಾಗೇಂದ್ರ ಅಣ್ಣನವರು ನಮ್ಮ ತುಂಬ ಹೃದಯದ ಧನ್ಯವಾದಗಳು. ನಾವು ಟ್ರಿಪ್ ಅಂತೇಳಿ ಬಂದಿದ್ದೀವಿ, ದುಬೈಗೆ ಬಂದಿದ್ದೀವಿ. ಇವತ್ತಿನ ದಿವಸ ನಮ್ಮದು ಸಾಯಂಕಾಲ ಸಂಜೆ ಫ್ಲೈಟ್ ಇತ್ತು 9 ಗಂಟೆಗೆ. ಅದು ನಾವು ಮಧ್ಯಾಹ್ನ 3 ಗಂಟೆಗೆ ಸಿಟಿನ ಶಾರದಾ ಸಿಟಿಯಿಂದ ಹೊರಟಿದ್ದೀವಿ. ಹೊರಟಿದಾಗ ದಾರಿ ಮಧ್ಯದಲ್ಲಿ ಫ್ಲೈಟ್ಗಳೆಲ್ಲ ಬಂದ್ ಆಗಿದ್ದಾವೆ, ಎಲ್ಲ ಏರ್ಪೋರ್ಟ್ ಎಲ್ಲ ಬಂದ್ ಆಗಿದೆ ಅಂತ ಹೇಳಿದ್ರು. ನಿಮ್ಗೆ ಏನು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿ ಹೋಗಿ ಕೇಳಿದ್ರೆ ನಮ್ಮನ್ನ ಏರ್ಪೋರ್ಟ್ ಒಳಗಡೆ ಕೂಡ ಯಾರು ಕರ್ಕೊಳ್ಳಿಲ್ಲ. ಅವ್ರನ್ನ ಕೇಳಿದ್ರೆ ನೀವು ಇಷ್ಟು ಮುಂಚೆ ಒಳಗಡೆ ಬಂದಿದ್ರೆ ಮಾತ್ರ ಕರ್ಕೊಂತಿದ್ವಿ, ನೀವು ಇವಾಗ ಬಂದಿರೋದ್ರಿಂದ ನಮ್ಗೆ ಏನು ಸಂಬಂಧ ಇಲ್ಲ, ನೀವ್ ಏನ್ ಮಾಡ್ಕೊಂತೀರೋ ನಿಮ್ ಇಷ್ಟ ಅಂತ ಹೇಳ್ತಿದ್ದಾರೆ. ನಾವು ಹೊರಗಡೆ ಬಂದು ಕೇಳಿದ್ರೆ ಎಲ್ಲವೂ ಒಂದು ದಿವಸಕ್ಕೆ 15ರಿಂದ 20 ಸಾವಿರ ದುಡ್ಡು ಕೇಳ್ತಾ ಇದ್ದಾರೆ ಲಾಡ್ಜ್ಗೆ. ಆದ್ರೂ ದುಡ್ಡು ಕೂಡ ನಾವು ಎಲ್ಲ ಟ್ರಿಪ್ ಮಾಡಿರೋದ್ರಿಂದ ಇವತ್ತು ಕೊನೆ ದಿವಸ ಆಗಿರೋದ್ರಿಂದ ನಮ್ಮ ಹತ್ರ ಯಾರ ಹತ್ರನೂ ಕೂಡ ದುಡ್ಡು ಕೂಡ ಇಲ್ಲ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ನಾರಾ ಭರತ್ ರೆಡ್ಡಿ ಅಣ್ಣವರು ಮತ್ತು ನಾರಾ ಭರತ್ ರೆಡ್ಡಿ ಸರ್ ಅವರು ಮತ್ತು ನಾಗೇಂದ್ರ ಅಣ್ಣನವರು ಸೇರ್ಕೊಂಡು ಇದಕ್ಕೆ ನಮ್ಗೆಲ್ಲ ಮತ್ತು ತುಕಾರಾಮ್ ಸರ್ ಅವರು ಸೇರ್ಕೊಂಡು ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟು ಜನ 50 ಜನ ಬಂದಿದ್ದೀವಿ ನಾವು. ಇದಕ್ಕೆಲ್ಲ ಏನಾದ್ರೂ ಒಂದು ವ್ಯವಸ್ಥೆ, ನಾಳೆಗೆ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ, ನಾಳೆಗೆಲ್ಲ ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ನಾಗೇಂದ್ರ ಸಾಹೇಬರಿಗೆ ನಮಸ್ಕಾರ ಮತ್ತು ನಾರಾ ಭರತ್ ರೆಡ್ಡಿಗೆ ನಮಸ್ಕಾರಗಳು. ಈಗ ನಮ್ಮ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ನಮ್ಮ ಬ್ರದರ್ ಕೋಟ್ರೆಡ್ಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ನಾವು ಇನ್ನೊಂದು ಅದಕ್ಕೆ ಆ್ಯಡ್ ಮಾಡೋದು ಏನಪ್ಪಾ ಅಂದ್ರೆ, ಇದರಲ್ಲಿ ತುಂಬಾ ಜನ ವಯಸ್ಸಾದವ್ರು ಬಂದಿದ್ದಾರೆ. ನಾವೆಲ್ಲ 70 ಎಬೋ 80 ಎಬೋನವರು 4-5 ಜನ ಇದ್ದಾರೆ. ತುಂಬಾ ಕಷ್ಟ ಆಗಿದೆ. ಆಮೇಲೆ ಎಲ್ಲರ ಹತ್ರ ದುಡ್ಡೆಲ್ಲ ಖಾಲಿ ಆಗಿದೆ. ಹಾಗಾಗಿ ನಮಗೆ ರೂಮ್ಗಳು ಸಿಗ್ತಾ ಇಲ್ಲ. ಈಗ ಏನೋ ವ್ಯವಸ್ಥೆ ಮಾಡಿ ಈಗ ನಾವು ಪ್ಲಾಟ್ಫಾರ್ಮ್ನಲ್ಲೆಲ್ಲ ನಿಂತ್ಬಿಟ್ಟಿದ್ದೀವಿ. ಅದಕ್ಕೆ ನೀವು ಅಂಬಾಸಿಡರ್ ಹತ್ರ ಮಾತಾಡ್ತಿರೋ ಅಥವಾ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮಾತಾಡ್ತಿರೋ ಅಥವಾ ನಮ್ಗೆ ಏನಾದರೂ ಒಂದು ನಾಳೆ ನಾಡೋದಕ್ಕೆ CM ಹತ್ರ ಮಾತಾಡ್ತಿರೋ ವ್ಯವಸ್ಥೆ ಮಾಡ್ಕೊಡ್ಬೇಕಂತೇಳಿ ತಮ್ಮಿಬ್ಬರನ್ನ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ವಿ. ಅಣ್ಣ, ಅದೇ ನಮ್ಮ ಬಳ್ಳಾರಿಯವರು ಒಂದು 57 ಜನ ದುಬೈಲಿ ಸಿಗಾಕೊಂಡಲ್ಲ ಈಗ. ಅದೇ ಈಗ ತಾವು ಅದೇ ನಮ್ಮ ಇವ್ರು ಅಂಜು ಪರ್ವಿ ಸರ್ ಮಾತಾಡ್ತಾರಂತ ಅಣ್ಣ. ಈಗ 57 ಜನ ಪಾಪ, ಅದರಲ್ಲಿ 25 ಜನ ಹೆಣ್ಮಕ್ಳಿದಾರಣ್ಣ. ಹೋಗಿದ್ರಣ್ಣ ದುಬೈಗೆ ಟೂರ್ ಅಂತ ಹೇಳಿ ಹೋಗಿದ್ರಣ್ಣ. ನಾವು 4 ದಿನ ಕೆಳಗಡೆ ಹೋಗಿದ್ರಣ್ಣ ಅವರು. ಮೊನ್ನೆ ಸಡನ್ ಆಗಿ ಇವತ್ತು ಏರ್ಪೋರ್ಟ್ಗೆ ಬರೋಷ್ಟೊಳಗೆ ಅವ್ರಿಗೆ ಏನ್ ಸ್ಟ್ರೈಕ್ ಆಗಿದೆ ಅಂತೇಳಿ ಒಳಗೆ ಏರ್ಪೋರ್ಟ್ ಅಲ್ಲಿ ಕೂಡ ಕರ್ಕೊಂಡಿಲ್ಲ ಅವರು ಅವ್ರನ್ನ. ಪಾಪ ಎಲ್ಲೋ ರಸ್ತೆಯಲ್ಲಿ ಇದ್ರೆ ಮತ್ತೆ ಅಲ್ಲಿಂದ ಬಂದು ಎಲ್ಲೋ ಒಂದು ಹೋಟ್ಲಲ್ಲಿ ಉಳ್ಕೊಂಡಾರಣ್ಣ. ಈಗ 52 ಜನ, ಅದರಲ್ಲಿ ಬಳ್ಳಾರಿಯವರು ಒಂದು 32 ಜನ ನಮ್ಮ ಕ್ಷೇತ್ರದವ್ರೆ. ಮತ್ತೆ ಆಮೇಲೆ ಇವರು ಸಿರುಗುಪ್ಪದವ್ರು ಒಂದು 20 ಜನ ಎಲ್ಲ 52 ಜನ ಆಗ್ಯಾರಣ್ಣ ಅವ್ರ. ಅದಕ್ಕೆ ಈಗ ನಮ್ಮ ಅದೇ ಇವ್ರು ಯಾರ ಇನ್ಕಮ್ಗ ಅಂತೇಳಿ ಜಮೀರ್ ಅಂತೇಳಿ ರೆಸಿಡೆಂಟ್ ಕಮಿಷನರ್ ಮಾತಾಡಿದ್ರಂತಾನ ಅವರು. ಅವರು ಪಾಪ ನಮ್ಮ ಇವರೆಲ್ಲರೂ ಅಲ್ಲಿ ಹೋಗಿರೋರೆಲ್ಲರೂ CM ಸಾಹೇಬ್ರ ಗಮನಕ್ಕೆ ತಂದಿದೆ ಅಂತ ಹೇಳ್ದಣ ಅವಾಗಲೇ ಆಲ್ರೆಡಿ ಅವ್ರಿಗೆ. ತಮ್ಮ ಗಮನ ಬಂದ್ ಮಾಡಿದ್ದೀರಣ್ಣ. ಎಲ್ಲ ಏರ್ಪೋರ್ಟ್ ಅಲ್ಲೇ ಬಂದ್ ಮಾಡಿಬಿಟ್ಟಾರಣ್ಣ ಮಾರ್ಚ್ 2ನೇ ತಾರೀಕುವರೆಗೆ. ಏರ್ ಸ್ಟ್ರೈಕ್ ಆಗಿದೆ ಅಣ್ಣ ಅಲ್ಲಿ. ಆಮೇಲೆ ನಮ್ಮ ಭರತ್ ರೆಡ್ಡಿನೂ ಅಲ್ಲೇ ಇದ್ದಾನಂತ. ಹೌದಣ್ಣ MLA ಅವ್ರು ಯಾರ್ಯಾರು ಹೋಗಿದ್ರು ಗೊತ್ತಿಲ್ಲಣ್ಣ. ಅವ್ರ ಫ್ಯಾಮಿಲಿ ಹೋಗಿದಾರ ಅಂತ ಹೇಳ್ತಾ ಇದ್ದ ನನಗೆ. ಬಟ್ ಇವ್ರು ಪಾಪ ಇವರೆಲ್ಲ ಹೋಗಿದ್ದವರು ಒಂದು 52 ಜನ ನಮ್ಮ ಟೂರ್ಗ್ ಅಂತ ಹೇಳಿ ಹೋಗಿದಾರಣ್ಣ. ನಮ್ಮವರು ಪಾಪ ಎಲ್ಲ ರೈತರು ಇದಾರಣ್ಣ ಅವರು. ಅದಕ್ಕೆ ತಾವು ಮಾತಾಡಿದ್ರಿ ಅಂತ ಹೇಳಿ ನನಗೆ. ಅಣ್ಣ CS ಒಂದ್ಸರ್ತಿ ಮಾತಾಡ್ಬಿಟ್ಟಣ ಸ್ವಲ್ಪ ಅಲ್ಲಿ ಅಣ್ಣ ಅದೇ ಅವ್ರು ಮುಂದೆ ಮಾತಾಡ್ಬಿಟ್ರೆ ನಮ್ಮ ಪಾಪ ಅಂಜು ಪರ್ವೇಜ್ ಮಾತಾಡಿದ್ರಣ್ಣ. ಈಗ ಅವ್ರಿಗೆ ಮಾತಾಡಿ ಮತ್ತೆ ಅವರು ರೆಸಿಡೆಂಟ್ ಕಮಿಷನರ್ಗೂ ಮಾತಾಡಿ ನಾನು ಅವ್ರ ಜಮೀರ್ ಅವ್ರಿಗೂ ಮಾತಾಡ್ದಣ್ಣ. ಈಗ ಡೆಲ್ಲಿಯಲ್ಲಿ ಅವರು ಹೇಳಿದ್ದಣ್ಣ 2ನೇ ತಾರೀಕುವರೆಗೆ ಏನ್ ಮಾಡಕ್ ಆಗಲ್ಲ, ಸ್ವಲ್ಪ ಹೆಂಗಾದ್ರು ಅವ್ರ ಇದು ಧೈರ್ಯವಾಗಿ ಇರ್ಲಿಕ್ಕೆ ಹೇಳಿ, ನಾವು ಇಂಡಿಯನ್ ಗವರ್ಮೆಂಟ್ ಇಂದ ಏನ್ ಬರುತ್ತೆ ಅವಾಗ ಮಾಡ್ಬೇಕಂತ ಹೇಳಿದ್ರಣ್ಣ ಅವರು. ಸರಿ ಅಣ್ಣ. ಓಕೆ ಸರ್, ನಮ್ಮ ತಂದೆಯವರು, ನಮ್ಮ ಕುಟುಂಬದವರ, ಬಳ್ಳಾರಿಯವರೆಲ್ಲ ಸೇರಿ ಒಂದು 50 ಜನ 23ನೇ ತಾರೀಕಿನಿಂದ ದುಬೈ ಪ್ರವಾಸಕ್ಕೆ ಅಂತ ಹೋಗಿದ್ರು. ನಿನ್ನೆ ವಾಪಸ್ ಬರೋರಿದ್ರು ಸರ್.
ನಿನ್ನೆ ರಾತ್ರಿ 10:50ಕ್ಕೆ ಫ್ಲೈಟ್ ವಾಪಸ್ ಬೆಂಗಳೂರಿಗೆ ಬರೋದಿತ್ತು. ಇವ್ರು ಏರ್ಪೋರ್ಟಿಗೆ ಹೋಗಿದ್ದಾರೆ, ಶಾರ್ಜಾ ಏರ್ಪೋರ್ಟ್ ಇಂದ ಇತ್ತು ರಿಟರ್ನ್ ಫ್ಲೈಟ್. ಅಲ್ಲಿಂದ ವಾಪಸ್ ಬರ್ಬೇಕು ಅಂತೇಳಿ ಹೋಗಿದ್ದಾರೆ. ಏರ್ಪೋರ್ಟ್ ಅಲ್ಲಿ ಒಳಗಡೆ ಬಿಟ್ಟಿಲ್ಲ. ನಿಮ್ಗೆ ಯುದ್ಧ ನಡೆಯೋಕೆ ಸ್ಟಾರ್ಟ್ ಆಗಿದೆ, ಏರ್ಪೋರ್ಟ್ ಎಲ್ಲ ಬಂದ್ ಮಾಡಿದ್ವಿ, ನೀವು ವಾಪಸ್ ಹೋಗಿ ಅಂತ ಹೇಳಿ ವಾಪಸ್ ಕಳಿಸಿದ್ವಿ. ಅಲ್ಲಿಂದ ಮತ್ತೆ ಇವರು ವಾಪಸ್ ದುಬೈಗೆ ಹೋಗ್ಬಿಟ್ಟು ಅಲ್ಲೇ ಒಂದು ರೂಮ್ಗೆ ಸ್ವಲ್ಪ ತೊಂದರೆ ಆಯ್ತಂತೆ. ಆಮೇಲೆ ರೂಮ್ ಉಳ್ಕೊಂಡು ಸಿಕ್ಕಿದ್ದಾರೆ. ಎಲ್ಲರೂ ಒಂದೇ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಉಳ್ಕೊಂಡು ವ್ಯವಸ್ಥೆ ಮಾಡಿ ಟ್ರಾವೆಲ್ಸ್ ಊಟದ ವ್ಯವಸ್ಥೆ ಮಾಡಿದ್ರು ಸರ್. ಈಗ ಕಾಲ್ ಮಾಡಿ ಈಗ ಸದ್ಯ ರಾತ್ರಿಯಿಂದನೂ ಸತತ ಕಾಂಟ್ಯಾಕ್ಟ್ ಇದ್ದಾರೆ. ಈಗೇನ್ ತೊಂದರೆ ಇಲ್ಲ ಸರ್ ಅವರೆಲ್ಲ. ಅಲ್ಲಿ ನಿನ್ನೆ ಒಂದ್ ಸ್ವಲ್ಪ ಅಲ್ಲೇ ದುಬೈ ಮಾಲ್ ಹತ್ರ ಬ್ಲಾಸ್ಟ್ ಆದೋದಕ್ಕೆ ಸ್ವಲ್ಪ ಆತಂಕ ಆಗಿತ್ತು ಅವ್ರು ಕೂಡ. ಆಮೇಲೆ ನಮ್ಮ ವಿಷಯ ತಿಳಿದಾಗ ಹಂಗೆ ನಮ್ಮ ನಾಗೇಂದ್ರಣ್ಣವರು ಗ್ರಾಮೀಣ ಶಾಸಕರಿಗೆ ಮಾತಾಡಿದ್ವಿ. ಅವರು ಎಲ್ಲರಿಗೂ CM ಸಾಹೇಬ್ರು CS ಸಾಹೇಬ್ರು ಮಾತಾಡಿ ಅಲ್ಲಿರೋರ ಹತ್ರ ಕುಟುಂಬದವ್ರು ಏನಿದ್ದಾರೆ ಎಲ್ಲ ಹೋಗಿದ್ದಾರೆ ಪ್ರವಾಸ, ಅವ್ರ ಹತ್ರ ವಿಡಿಯೋ ಕಾಲ್ ಮಾಡಿ ಮಾತಾಡಿ ನಾವಿದು ಏನ್ ತೊಂದರೆ ಇಲ್ಲ, ಧೈರ್ಯ ಹೇಳಿ ಎಲ್ಲರಿಗೂ ಏನೇ ಬೇಕಾದ್ರೆ ವ್ಯವಸ್ಥೆ ಮಾಡ್ತೀವಿ ತಿಳಿಸ್ರಿ, ಏನ ಬರೋದಕ್ಕೆ ವ್ಯವಸ್ಥೆ ಮಾಡಕ್ಕೆಲ್ಲ ಕಾಂಟ್ಯಾಕ್ಟ್ನಾಗ ಎಂಬಸಿ ಜೊತೆ ಎಲ್ಲ ಮಾತಾಡ್ತೀವಿ ಅಂತ ಹೇಳಿ ಕಾಂಟ್ಯಾಕ್ಟ್ನಾಗೂ ಇದಾರೆ ಸರ್. ಎಂಬಸಿ ಜೊತೆ ಕಾಂಟ್ಯಾಕ್ಟ್ ನಾಳೆ ಗೊತ್ತಾಗುತ್ತೆ ಸರ್. 2ನೇ ತಾರೀಕು ಏರ್ಪೋರ್ಟ್ ಓಪನ್ ಆಗೋದೇನೋ ಅನ್ನೋದು ನಾಳೆ ಗೊತ್ತಾಗುತ್ತೆ. ನಾಳೆವರೆಗೂ ಈಗ ಅಲ್ಲೇ ಇರ್ಬೇಕಂತೇಳಿ ಯಾರು ಹೊರಗಡೆ ಬರಬಾರ್ದು ಅಂತೇಳಿ ಎಲ್ಲರಿಗೂ ಇದಕ್ಕೆ ಸೂಚನೆ ಕೊಟ್ಟರು ಸರ್. ಭಾರತ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೂ ಭಾರತ ಸರ್ಕಾರಕ್ಕೆ ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ಈಗ ಏನಿದಾರೆ ಅಂತ ಬಳ್ಳಾರಿ ಅವರು, ನಮ್ಮ ಕುಟುಂಬದವರು, ಕನ್ನಡಿಗರು ಏನು ಎಷ್ಟು ಜನ ಇದಾರೆ ಅಷ್ಟು ಜನ ಸುರಕ್ಷಿತವಾಗಿ ಯಾರಿಗೂ ಏನ್ ತೊಂದರೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ಮರಳಿ ಕರೆತರ್ಬೇಕಂತ ಹೇಳಿ ಕೇಂದ್ರ ಸರ್ಕಾರಕ್ಕೂ ಆಮೇಲೆ ಕರ್ನಾಟಕ ಸರ್ಕಾರಕ್ಕೂ ಕೇಳ್ಕೊತಾರೆ ಸರ್. ದಿವಾಕರ್ಗಳು. ನಿಮ್ಮ ಫಾದರ್ ಹೆಸರೇನು ಸರ್? ಪಂಪನಗೌಡ, ಯಾಳ್ಪಿ ಪಂಪನಗೌಡ ಅಂತ ತಂದೆ. ಸರ್ ಇಲ್ಲಿ ಲೈನ್ ಅಲ್ಲಿ ಇದ್ದಾರೆ ನೋಡಿ ಸರ್, ಲೈನ್ ಅಲ್ಲಿ ಇದ್ದಾರೆ ಎಲ್ಲರೂ ಹೆಣ್ಮಕ್ಳು. ಕೇಳಿಸ್ತಿದೆ ಸಾಹೇಬ್ರೆ. ಹಿಂಗ್ ತಗೊಂಡ್ಬಿಡ್ಲ ಹಾ ಸರ್ ಡಾಕ್ಟರ್ ಸರ್ ನಮಸ್ಕಾರ ಡಾಕ್ಟ್ರೆ. ನಮ್ಮ ಎಲ್ಲ ಹೌದೌದು ಸಾಹೇಬ್ರೆ, ನಮ್ ಕನ್ನಡಿಗರೆಲ್ಲರೂ ಅಲ್ಲಿ ದುಬೈಯಲ್ಲಿ ಸಿಗಾಕೊಂಡಿದ್ದವ್ರದ್ದು ಹೆಣ್ಮಕ್ಳೆಲ್ಲರೂ ಇದಾರೆ ಸಾಹೇಬ್ರೆ. ಎಸ್ ಸರ್, ಕೂಟೇಟನವ್ರೆ ನಮಸ್ಕಾರ. ಇದ್ದಾರಾ ನಜೀಬ್ ಅವರು? सर नमस्ते नजीब साहब. बहुत शुक्रिया साहब, बहुत शुक्रिया. We are very thankful to you and everything for the things. ಕೋಟೆಡ್ನವ್ರೆ, ಅಣ್ಣ ಗೌಡ್ರೆ, ಪಪ್ಪನ್ ಗೌಡ್ರೆ, ಅಣ್ಣ ಅಲ್ಲಿ ಬಂದಾರ ನಮ್ ನಜೀಬ್ ಅವರು. ಪಾಪ ಬಂದ್ರು, ಅದಕ್ಕೆ ನಿಮ್ಗೇನ್ ತೊಂದ್ರೆ ಇಲ್ಲ. ನಾನ್ ನಿನ್ನೆ ಮುಖ್ಯಮಂತ್ರಿ ಅವ್ರಿಗೂ ಮಾತಾಡ್ದವಲ್ಲ, CM ಸಾಹೇಬ್ರಿಗೂ, ಆಮೇಲೆ ಅಂಜುಮ್ ಪರ್ವೇಜ್ ಸಾಹೇಬ್ರು ಮಾತಾಡಿದ್ರು. ಅವ್ರು ಕೂಡ ಇವತ್ತು ಬೆಳಗ್ಗೆಯಿಂದ ಫಾಲೋ ಅಪ್ ಮಾಡ್ತಾ ಇದಾರೆ. ನಾಳೆ ಗೊತ್ತಾಗುತ್ತೆ ನಮ್ಗೆ ಏರ್ಪೋರ್ಟ್ ಓಪನ್ ಆಗದ ಇಲ್ಲ ಅನ್ನೋದನ್ನ. ಇವಾಗ ನಾಳೆ ಏರ್ಪೋರ್ಟ್ ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ದಿನ ಬೇಕಾದ್ರೆ ಅಲ್ಲಿ ದಿನ ಅಲ್ಲೇ ಇರ್ಬೇಕಾಗ್ತದೆ. ಸ್ವಲ್ಪ ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡೋಣ ಅಂತ ನಮ್ ನಜೀಬ್ ಅವ್ರು ಕೂಡ ಮಾತಾಡ್ತಾರೆ. ಅಲ್ಲಿಗೆ ಮಾಡ್ತಾರಂತ. ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ರು ಪಾಪ ಅವರು. ಇಲ್ಲ ಬೇಡ, ಹಂಗೇನ್ ಬೇಡ, ಇಲ್ಲೇ ನೋಡ್ರಿ ಅಂತ ಹೇಳಿದೀವಿ ನಾವು. ಇಲ್ಲೇ ಹೋಟ್ಲಲ್ಲಿ. ಅಣ್ಣ ನಾಗಭೂಷಣ ಆರಾಮಿದ್ದೀರಣ್ಣ? ರಾತ್ರಿ ನಾವು ಟ್ರೈ ಮಾಡಿದೆ ನಿಮ್ಗೆ. ಇಲ್ಲ ಅದೇ ಇವ್ರು ಹೇಳಿದ್ರಣ್ಣ, ಈಗ ಹೌದೌದಣ್ಣ. ಅಣ್ಣ ಅಂತೇಳಿ ಈಗ ಟೋಟಲ್ ನಮ್ಮ ಬಳ್ಳಾರಿಯವರು 32 ಜನ. ಎಷ್ಟು ಜನ ಇದ್ರಣ್ಣ ಅಲ್ಲಿ? ದುರ್ಗದವರು 15 ಜನ, ಜಗಳೂರವರು. ಓಕೆ ಅಣ್ಣ. ಎಲ್ಲರಿಗೂ ಮಾಹಿತಿ ಕೊಟ್ಟಿರಣ್ಣ CM ಸಾಹೇಬ್ರಿಗೆ. ಅವ್ರ ಅಲ್ಲಿ ರೆಸಿಡೆಂಟ್ ಕಮಿಷನರ್ ಕೂಡ ಮಾತಾಡಿದ್ದಾರೆ ಗವರ್ಮೆಂಟ್ ಆಫ್ ಇಂಡಿಯಾಗೆ. ಅವರು ಪಾಸಿಟಿವ್ ಆಗಿ ಹೇಳ್ತಾ ಇದಾರೆ. ಬಟ್ ಟಿಲ್ 2ನೇ ತಾರೀಕು ನಾವ್ ಏನು ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ನೀವು ಎಲ್ಲಿದ್ದವ್ರು ಅಲ್ಲೇ ಇರ್ಬೇಕಂತ ಹೇಳಿದಾರಣ್ಣ ಅವರು.
ಹೌದೌದು. ನಿಮ್ಗೆ ಏನ್ ತೊಂದ್ರೆ ಇಲ್ಲ ಅಣ್ಣ, ಹಣಕಾಸಿನ ವ್ಯವಸ್ಥೆ ಹಂಗೇನಿದ್ರೆ ಕೂಡ ನಾವ್ ಇಲ್ಲಿಂದ ಮಾಡ್ತೀವಿ. ಅದ್ ಯಾವ್ದು ಟೆನ್ಷನ್ ತಗೋಬೇಡ್ರಣ್ಣ ತಾವು. ಸ್ವಲ್ಪ ಅಕ್ಕವರೆಲ್ಲ ಎಲ್ಲಿದ್ರಣ್ಣ? ಅಕ್ಕವರು ಇಲ್ಲೇ ಇದಾರಣ್ಣ, ಎಲ್ಲ ರೂಮ್ನಾಗ ಇದಾರಣ್ಣ. ರೂಮ್ನಾಗ ಇದ್ರಣ್ಣ? ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಅಕ್ಕವ್ರಿಗೂ ಕರೆಯೋಣ ಸ್ವಲ್ಪ. ಅಕ್ಕವ್ರಿಗೆ ಅವರು ಬಾಬಾ ಅವ್ರು ಬಹಳ ಟೆನ್ಷನ್ ಬಿದ್ದಿರ್ತಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಅಣ್ಣ. ತಾವು ಸರ್ ಆರ್ಪಿ ಇಂಟರ್ನ್ಯಾಷನಲ್ ಹಾಲಿಡೇಸ್ ಓನರ್ ಸರ್, ರೇಣುಕಾ ಪ್ರಸಾದ್ ಅಂತ. ಓ, ರೇಣುಕಾ ಪ್ರಸಾದ್ ಅವ್ರೆ. ತಮ್ಮ ಟೂರ್ ಟ್ರಾವೆಲ್ಸ್ ಕರ್ಕೊಂಡು ಹೋಗಿದ್ರಾ? ಬಳ್ಳಾರಿಯಿಂದ ಕರ್ಕೊಂಡು ಹೋಗಿದ್ದೆ ಸರ್. ಓಕೆ ಓಕೆ. ನೀವು ಬಳ್ಳಾರಿಯವರಾ? ಎಲ್ಲಿ ಅವರ? ಬಳ್ಳಾರಿಯವರಾ? ಬಳ್ಳಾರಿ ಸರ್, ಮೋದಿ ಸರ್ಕಲ್ ಬುಡೋ ಕಾಂಪ್ಲೆಕ್ಸ್. ಸರಿ ಸರಿ ಸರಿ. ನೀವು ಜವಾಬ್ದಾರಿಯಿಂದ ಎಲ್ಲರನ್ನ ಕರ್ಕೊಂಡು ವಾಪಸ್ ಬರೋದು ನಿಮ್ ಜವಾಬ್ದಾರಿ ಇರುತ್ತೆ. ನಾವು ಇಲ್ಲಿಂದ ಟೋಟಲ್ ಆಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಿಮ್ ಜೊತೆಗೈತೆ. ಸರ್ಕಾರ ನಿಮ್ ಜೊತೆಗೈತೆ. ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ನಿಮ್ ಜೊತೆಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಎಲ್ಲರೂ ನಿಮ್ ಜೊತೆಗೆ, ನಮ್ ಸರ್ಕಾರ ಎಂಟೈರ್ ನಮ್ ಗವರ್ಮೆಂಟ್ ನಿಮ್ ಜೊತೆಗಿದೆ. ಯಾವ್ದು ಟೆನ್ಷನ್ ತಗೋಬೇಡ್ರಿ. ನಿಮ್ಮನ್ನ ಇನ್ಸಿಡೆಂಟ್ ಯಾವಾಗ ಇದಾಯ್ತಲ್ವಾ ಸರ್, ಇಮಿಡಿಯೇಟ್ಲಿ ನಮಗೆ ಲೋಕಲ್ ಚೆನ್ನಾಗಿ ಇದಿದ್ದಾರೆ ಸರ್ ದುಬೈಲಿ. ಇಮಿಡಿಯೇಟ್ಲಿ ಹೋಟೆಲ್ಸ್ ಇವ್ರಿಗೆ ಫುಡ್ ಅಕಾಮಿಡೇಷನ್ ಎಲ್ಲ ಕಂಫರ್ಟಬಲಿ ಅದೊಂದು ಅವ್ರು ಇರೋವರೆಗೆ ಸ್ವಲ್ಪ ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ. ಏನಾದ್ರು ಫೈನಾನ್ಷಿಯಲ್ ಮ್ಯಾಟರ್ಸ್ ಇದ್ರೆ ಕೂಡ ನಾವು ಕಳಿಸ್ತೀವಿ. ತಾವೇನು ಟೆನ್ಷನ್ ತಗೋಬೇಡ್ರಿ ಅದ್ರ ಬಗ್ಗೆ. ಅಲ್ಲಿ ಆಮೇಲೆ ನಮ್ ನಜೀಬ್ ಅವ್ರು ಬಂದಾರ ಅಲ್ಲಿಂದ, ನಮ್ಮ ಬೆಂಗಳೂರವ್ರವ್ರು. ಪಾಪ ಅವರು ನಾವು ಹಂಗೇನು ತೊಂದ್ರೆ ಇಲ್ಲ, ನಮ್ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದಾರೆ ಪಾಪ ಅವರು. ಇಲ್ಲ ಇಲ್ಲ, ಅವ್ರಿಗೆ ಪಾಪ ನಮ್ ಸರ್ಕಾರದ ವತಿಯಿಂದ ಕೂಡ ಧನ್ಯವಾದಗಳನ್ನ ಹೇಳ್ತೀವಿ ಅವ್ರಿಗೆ. ನಾನೀಗ ಸಿಎಂ ಸಾಹೇಬ್ ತುಂಬಾ ಧನ್ಯವಾದಗಳು ನಿಮ್ಗೆಲ್ಲ. ನಾಗಭೂಷಣ ಅಲ್ಲ, ನಿಮ್ಮನ್ನ ಕಾಪಾಡೋ ಜವಾಬ್ದಾರಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ, ನಮ್ ಸರ್ಕಾರ, ಕರ್ನಾಟಕ ಸರ್ಕಾರ. ಯಾವ್ದು ಟೆನ್ಷನ್ ತಗೋಬೇಡ್ರಿ, ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ. ನಿಮ್ಮನ್ನ ಸುರಕ್ಷಿತವಾಗಿ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರೋ ಜವಾಬ್ದಾರಿವರೆಗೆ ನಾವೇ ಇರ್ತೀವಿ. ಅದೇ ಅದೇ ಅಣ್ಣ. ಹೌದೌದು. ಇಲ್ಲ ಸಾಹೇಬ್ರು ಪಾಪ ನಿನ್ನೆ ರಾತ್ರಿನೇ ಡೆಲ್ಲಿಗೆ ಎಲ್ಲ ಮಾತಾಡಿಬಿಟ್ರಣ್ಣ ಸಾಹೇಬ್ರು. ಇಮಿಡಿಯೇಟ್ ಆಗಿ ಗವರ್ಮೆಂಟ್ ಆಫ್ ಇಂಡಿಯಾಗೂ ಮಾತಾಡಿದ್ರು, ಅಲ್ಲಿ ರೆಸಿಡೆಂಟ್ ಕಮಿಷನರ್ಗೆ ಅವ್ರಿಗೂ ಮಾತಾಡಿದ್ರು. ಆಮೇಲೆ ಸರ್ಕಾರಕ್ಕೂ ಮಾತಾಡ್ತಿದ್ದಾರೆ. ನಮ್ಮ ಚೀಫ್ ಸೆಕ್ರೆಟರಿ ಅವರು ಶಾಲಿನಿ ಮೇಡಮ್ ಅವರು ಮಾತಾಡ್ತಾ ಇದ್ದಾರೆ. ಎಲ್ಲರೂ ಆನ್ಲೈನ್ ಅಲ್ಲಿ ಇದಾರಣ್ಣ. ನಿಮ್ದೊಂದೆಲ್ಲ ಕರ್ನಾಟಕದಿಂದ ಯಾರ್ಯಾರು ನಮ್ಮ ಕರ್ನಾಟಕದವ್ರು ಇದಾರೋ ಅವ್ರೆಲ್ಲರನ್ನು ಕರಿತಾರಂತ ಜವಾಬ್ದಾರಿ ತಗೊಂಡಾರಣ್ಣ ಅಲ್ಲಿಂದ. ಅಣ್ಣ ಕೋಟೆಣ್ಣವ್ರೆ, ಅಣ್ಣ ನೀವೇ ಲೀಡ್ ತಗೋಬೇಕು ಸ್ವಲ್ಪ ಎಲ್ಲ ನೀಟಾಗಿ. ಎಲ್ಲಾರು ಹೆಣ್ಮಕ್ಳಿದಾರೆ, ಅದೊಂದು ಪಾಪ ಹೆಣ್ಮಕ್ಳು ಗಾಬರಿ ಆಗ್ತಾರ, ಅವ್ರಿಗೆಲ್ಲ ಧೈರ್ಯ ತುಂಬ್ರಿ. ಇಲ್ಲಿ ಕರ್ನಾಟಕದಲ್ಲಂತೂ, ಇಲ್ಲಿ ಬಳ್ಳಾರಲ್ಲಿ ನಿಮ್ದೇ ಚಿಂತೆ ಆಗ್ಬಿಟ್ಟೈತೆ ಎಲ್ಲರಿಗೂ. ಏನ್ ಟೆನ್ಷನ್ ತಗೋಬೇಡ್ರಿ. ಅದೇ ಅಣ್ಣ. ಥ್ಯಾಂಕ್ ಯು ಅಣ್ಣ. ಅಕ್ಕವ್ರನ್ನ ಕರೆಯೋಣ, ಹೆಣ್ಮಕ್ಳನ್ನ ಸ್ವಲ್ಪ ಮಾತಾಡಿಸ್ತೀವಿ. ಕರೀರಿ ಅಣ್ಣ. ಅಣ್ಣ ನಮಸ್ಕಾರ ಅಣ್ಣ. ಅಣ್ಣ ಮಿಂಚೇರಿ ದೊಡ್ಡನಗೌಡ್ರ ಅಳಿ ಅಣ್ಣ. ಓಯ್ ಆರಾಮಿದ್ದೀರಾ? ಗೌಡ್ರು ಬಂದಾರ? ದೊಡ್ಡ ಗೌಡ್ರು ಬಂದಾರ? ಓ ಸರಿ ಸರಿ ಸರಿ. ನಿಮ್ಮ ಹೆಸರಣ್ಣ? ನಿಮ್ಮ ಹೆಸರು? ಚಂದ್ರಶೇಖರ್. ಹುಷಾರಣ್ಣ? ಅಕ್ಕವ್ರು ಬಂದಾರ? ಅಕ್ಕವ್ರು ಬಂದಾರ? ಹುಷಾರಾಗಿ ಬನ್ರಿ. ಏನ್ ಟೆನ್ಷನ್ ತಗೋಬೇಡ್ರಿ. ನಮ್ ಸರ್ಕಾರ, ನಮ್ ಸಾಹೇಬ್ರ ಸರ್ಕಾರ, ನಮ್ ಕರ್ನಾಟಕ ಸರ್ಕಾರ ನಿಮ್ ಜೊತೆಗೈತೆ. ನಿಮ್ಮನ್ನ ಸುರಕ್ಷಿತವಾಗಿ ಇಲ್ಲಿ ತಗೊಂಡ್ ಬರ್ತೀವಿ. ಅಣ್ಣ ಇವ್ರು ಕೊಡೋಣ ನಜೀಬ್ ಅವ್ರಿಗೆ, ನಮ್ ಇವ್ರಿಗೆ. ಸಾಬ್ आपको कन्नड़ आता ना? 100% आता है, बट नॉट नहीं, थोड़ा आप बात कर दिए तो थोड़ा हमारा मीडिया में भी आता है. आप बात कर दिए तो कन्नड़ में. या नो प्रॉब्लम. वी विल टॉक इन हिंदी ओनली, नो प्रॉब्लम. ओके. अभी उन लोग को कुछ दिक्कत नहीं ना सब उधर का? Problem nahi, they are safe, everything is there. Okay, even on the food, I told that I'll go with one of the people. Yes. Whatever the food they like, they have choices. Yes. Okay. Subject sir, whatever the best we can do, we're doing. Yes, sir. Yes, okay, sir. they are safe. Don't worry about it. Abhi I'll try to make a call with CM sir also. I'll try now. If possible, I'll get it. I'll get him on the line. I think the ladies are coming. Okay. Yes. Please, sir. Because they are with little bit panic also. Little worried about the things. But now they are safe now. 101%. Yeah, Don't worry about but this area very far away from airport or what? Nearby airport? Yes, it is far away from it. See, this area which they are staying, 99% of people here are Indians. Okay. 99%. Very good. Yeah. And around this area, not less than 200 Indian restaurants are there. Very good. 2 kilometers.
Nadeep sir, you are also staying nearby only? No, sir. I came from very far. Oh, sorry. Very grateful to you. Very grateful to you. 45-50 kilometers, but Sunday na 30 minutes mein aa gaya. Yeah. Okay, Yes. But sir, I have another 2 friends of mine who stay close by. Both are from Bellary. Okay. I've called them. Maybe once I disconnect, they will also come. Please. Rest assured, any help we are here. Yes. Okay. But any financial help, we are ready to pay anything for them. Huh? That is the government of Karnataka. This one. Sure. Sir, actually, the place where they are staying, okay, yes. I will tell you, sir. I have already coordinated who has spoke with it, okay. See, what has happened is, he's also from Bangalore. Okay. The person who's arranged all things, the top guys, and he's already in touch with the airlines, just for your information. Okay. He's already in touch with the airlines and all. The moment the flights open, they will be put on. Okay. Everything is being done. Okay, we'll be coordinated. Sir, namaskar. Anna, namaskar. ಅಣ್ಣ ಸರ್ ನಮಸ್ಕಾರ, ರವೀಂದ್ರ ಅಂತ ಸರ್, ಬಳ್ಳಾರಿ. ಓಕೆ ಸರ್, ಇಲ್ಲಿ ಅಕಾಮಿಡೇಷನ್ ಎಲ್ಲ ಚೆನ್ನಾಗಿದೆ ಸರ್. ಓಕೆ ತೊಂದರೆ ಏನಿಲ್ಲ. ಪ್ರಾಬ್ಲಮ್ ಏನಂದ್ರೆ ರೂಮ್ ಪ್ರೈಸಸ್ ಪ್ರೈಸಸ್ ಪರ್ ಹೆಡ್ 4,000 ಅಂತ ಹೇಳಿದ್ರು ಸರ್. 1,000 rupees ತರ ಹೇಳಿ 3 ಜನ ಇದಾರೆ ಒಂದು ರೂಮ್ ಅಲ್ಲಿ. ಓಕೆ. ಸೊ ಅವ್ರು 2 days ಬುಕ್ ಮಾಡ್ಕೊಂಡಿ ಸರ್, ಇವತ್ತು ನಾಳೆ ಮಾತ್ರ. ನಾಳೆ ಒಳಗೆ ನಿನ್ನೆ ಇವತ್ತು ಇವತ್ತಿಂದ ನಾಳೆ 12 o'clock ವರೆಗೆ ನಮ್ ರೂಮ್ ಚೆಕ್ಔಟ್ ಮಾಡ್ಬೇಕಾಗುತ್ತೆ. ಸೊ ಅವಾಗ ಇಲ್ಲಿ ಅಕಾಮಿಡೇಷನ್ ಇಲ್ಲ ಅನ್ನೋದು ಒಂದು ಭಯ ಇದೆ. ಇಲ್ಲ ನಾವು ಅದನ್ನ ಅರೇಂಜ್ ಮಾಡ್ತೀವಿ, ತೊಂದರೆ ಇಲ್ಲ, ನಾವು ಅರೇಂಜ್ ಮಾಡ್ತೀವಿ. ಅವರು ನಮ್ಮ ನಜೀಬ್ ಸಾಹೇಬ್ರು ಇದ್ದಾರೆ, ಅಲ್ಲಿ ಬಂದಾರಲ್ಲ, ಅವರು ದೇ ವಿಲ್ ಲುಕ್ ಇನ್ಟು ದಟ್. ಹಂಗೆ ಅಂದ್ರೆ ಯಾವ್ದು ಇಲ್ಲ ಅಂದ್ರೆ ಅವ್ರ ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದಾರೆ ಪಾಪ. ಬಟ್ ಆ ಪರಿಸ್ಥಿತಿ ಬರಲ್ಲ ಪಾಪ. ಅವ್ರು ಅಷ್ಟು ಬಂದಿರೋದೇ, ಮುಂದಕ್ಕೆ ಬಂದಿರೋದು ಗ್ರೇಟ್. ಅವರು ಧೈರ್ಯ ತುಂಬಿದ್ದಾರೆ. ಹೌದೌದು. ಸೊ ಅದೊಂದೇ ಅಕಾಮಿಡೇಷನ್ ಫುಡ್ ಒಂದು ಅರೇಂಜ್ ಮಾಡ್ಕೊಂಡ್ರೆ ಇನ್ನು ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡುತ್ತೆ ಅದ್ರ ಬಗ್ಗೆ ವಿ ಹ್ಯಾವ್ ಟು ಫಾಲೋ ದ ರೂಲ್ಸ್ ಅಲ್ಲ. ಪ್ರಭಾಕರ್ ಸರ್ ಅಣ್ಣ, ಒಂದ್ ನಿಮಿಷ ನಾನು ಸಿಎಂ ಸಾಹೇಬ್ರಿಗೆ ಮಾತಾಡಕ್ ಟ್ರೈ ಮಾಡ್ತೀನಿ ಈಗ. ಸಿಎಂ ಸಾಹೇಬ್ರಿಗೆ ಅಕ್ಕವ್ರೆ ನಮಸ್ಕಾರ. ಅಕ್ಕವ್ರೆ, ತಾವೇನು ವರಿ ಆಗ್ಬೇಡ್ರಿ, ತಾವೇನು ಟೆನ್ಷನ್ ತಗೋಬೇಡ್ರಿ. ಅಲ್ಲಿ ನಮ್ ನಜೀರ್ ಅಣ್ಣವರು ಅಲ್ಲಿ ಬಂದಾರ, ಅಲ್ಲಿ ನಜೀಬ್ ಸಾಹೇಬ್ರು ಬಂದಾರ ಅಲ್ಲಿಗೆ. ಇಲ್ಲಿ ಅದಕ್ಕೆ ಅಲ್ಲ, ಅವ್ರಿಗೆ ಏನಾದ್ರು ಇಲ್ಲಿ ಹೋಟ್ಲ್ ತೊಂದ್ರೆ ಆದ್ರೆ ಅವ್ರ ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾರೆ. ಅದೇ ಏನ್ ಟೆನ್ಷನ್ ತಗೋಬೇಡ್ರಿ ಅಕ್ಕವ್ರೆ. ಇಲ್ಲ ಪ್ರಭಾಕರ್ ಸರ್ ನಮಸ್ತೆ ಪ್ರತಾಪ್. ಒಂದು ಸಿಎಂ ಸಾಹೇಬ್ರು ಬರ್ತಾರೆ. ಹಲೋ ಸರ್, ಪ್ರಭಾಕರ್ ಸರ್ ಸಾಹೇಬ್ರು ಅದೇ ಎಲ್ಲ ಇದಾರೆ ನೋಡಿ ಸರ್, ಕನ್ನಡಿಗರ नजीब हमारा लोकल वाला को ले लो. ಬಳ್ಳಾರಿ ಅವರು ಬರ್ಲಿಕ್ಕೆ ಹೇಳಿ. ಆ ಕೋಟ್ರೆಡ್ಡಿ ಅವರೇ, ಹೆಣ್ಮಕ್ಳನ್ನ ಕರೀರಿ. ಸಾಹೇಬ್ರು ಬಂದು ನೋಡಮ್ಮ. ಧನ್ಯವಾದಗಳು ಸರ್. ನಮಸ್ಕಾರ. ಎಲ್ಲ ಬಂದ್ರ ಅಣ್ಣ, ಹೋಟೆಲ್ ಅಲ್ಲಿ ಇದ್ದಾರಣ್ಣ, ಎಲ್ಲರೂ ಹೋಟೆಲ್ ಅಲ್ಲಿ ಇದ್ದಾರಣ್ಣ. ಹೋಟೆಲ್ ಅಲ್ಲಿ ಇದ್ದಾರಣ್ಣ. ಅಣ್ಣ, ಆಮೇಲೆ ನಮ್ ನಜೀಬ್ ಅಂತ ಹೇಳಿ ಅಣ್ಣ. ಅದೇ ಅಣ್ಣ, ನಜೀಬ್ ಅಂತೇಳಿ ಬೆಂಗಳೂರವ್ರಣ್ಣ, ಬೆಂಗಳೂರವ್ರಣ್ಣ ನಜೀಬ್ ಅಂತೇಳಿ, ಲೋಕಲ್ ಅವ್ರಣ್ಣ ಅಲ್ಲಿ. ಅಣ್ಣ ನಜೀಬ್ ಅಂತೇಳಿ ಅಣ್ಣ, ನಜೀಬ್ ಅಂತೇಳಿ ಅವರು ಅಣ್ಣ. ಅಣ್ಣ ಲೋಕಲ್ ಅವರಣ್ಣ, ಅವರು ನಜೀಬ್ ಅಂತೇಳಿ ದುಬೈ ಅವರಣ್ಣ.
ಅವರಿಗೆ ನಮಸ್ಕಾರಗಳು. ನಾವು ಬೆಂಗಳೂರು ಗ್ರಾಮಾಂತರ ನಮಸ್ಕಾರ. ನಿನ್ನೆ ಮಾತಾಡ್ದ ನಾನೆಲ್ಲ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿ ಎಲ್ಲ ಅರೇಂಜ್ ಮಾಡಿದ್ದೀನಿ. ಡೋಂಟ್ ವರಿ. ಓಕೆ ಅಣ್ಣ, ಓಕೆ ಸರ್, ಓಕೆ. ಹಲೋ, ಹಲೋ, ಪ್ರತಾಪ್ ಅವರೇ, ಪ್ರತಾಪ್ ಅವರೇ, ಎಲ್ಲರೂ ನಮ್ಮ ಕ್ಷೇತ್ರದವ್ರೆ, ನಮ್ಮ ಬಳ್ಳಾರಿ ಅವ್ರ ಎಲ್ಲಾರನ್ನ ಅಲ್ಲಿ ನಜೀಬ್ ಅಂತ ಹೇಳಿದಾರೆ, ನಮ್ಮ ಸ್ನೇಹಿತರು ನಜೀಬ್ ಅಂತ ಹೇಳಿ ಪಕ್ಕದಲ್ಲಿ ಇದಾರೆ. ಅವರೆಲ್ಲ ಲೋಕಲ್ ಅವರು, ಅಲ್ಲೇ ಲೋಕಲ್ ಅವರು. ಅವ್ರನ್ನ ಕರೆ ತರುವಂತ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದೀವಿ ಸರ್ಕಾರದಿಂದ. ಖಂಡಿತ ಸರ್, ಖಂಡಿತ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಮ್ಮ, ರಾತ್ರಿಗೆ ಇಲ್ಲಿ ಲೋಕಲ್ ಫುಡ್ ತರಿಸ್ತಾ ಇದೀವಿ. ಎಸ್ ಮಾಡಿ ಓಕೆ. ಅಣ್ಣ ಕೋಟೆಣ್ಣವ್ರೆ, ಯಾರು ಗಾಬರಿ ಪಡಬೇಡ್ರಿ. ಎಲ್ಲರೂ ಯಾರ್ಯಾರು ಕನ್ನಡಿಗರಿದ್ದಾರೋ ಎಲ್ಲರನ್ನ ಸಿಎಂ ಅವರು, ಚೀಫ್ ಮಿನಿಸ್ಟರ್ ಅವರು, ನಮ್ಮ ಚೀಫ್ ಮಿನಿಸ್ಟರ್ ಅವರು ತಮ್ಮನ್ನ ದುಬೈಯಿಂದ ಕರ್ನಾಟಕ ಸೇಫ್ ಆಗಿ ತರುವಂತ ಜವಾಬ್ದಾರಿ ತಗೊಂಡಿದ್ದಾರೆ. ಚೀಫ್ ಸೆಕ್ರೆಟರಿಗೆ, ಆಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾಗೆ ಎಲ್ಲ ಮಾತಾಡಿದ್ದಾರೆ, ಅವರು ಸಾಹೇಬ್ರು ಮಾತಾಡಿದ್ದಾರೆ, ಸಿಎಂ ಸಾಹೇಬ್ರು. ರೈಟ್ ಅಣ್ಣ, ರೈಟ್ ಅಣ್ಣ. ಓಕೆ ಅಣ್ಣ.